ಸ್ನೇಹಿತರೆ, ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ CTETಗೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಒಂದು ಚಾಪ್ಟರ್ನ ಮುಗಿಸಿದ್ದೀನಿ. ಸೊ ಇದು ಎರಡನೇ ಚಾಪ್ಟರ್ ಅಂತ ಹೇಳ್ಬೋದು, ಇನ್ಫ್ಲುಯೆನ್ಸ್ ಆಫ್ ಹೆರಿಡಿಟಿ ಆ್ಯಂಡ್ ಎನ್ವಾರ್ಮೆಂಟ್ ಅಂತ. ಸೊ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡ್ತಾ ಹೋದರೆ ನಿಮಗೆ CTETಗೆ ಸಂಬಂಧಪಟ್ಟಂತೆ ಇಡೀ ಸೈಕಾಲಜಿನ ನಾನು ಇಂಗ್ಲೀಷ್ ಮೀಡಿಯಮಲ್ಲಿ ಇರ್ತಕ್ಕಂಥದ್ದು ಕನ್ನಡನ ಟ್ರಾನ್ಸ್ಫರ್ ಮಾಡಿ ಹೇಳ್ತಿದ್ದೀನಿ. ಅದ್ರ ಜೊತೆಗೆ ಓಲ್ಡ್ ಕ್ವಶನ್ಸ್ನ ಯಾವ ರೀತಿ ಕೇಳಿದ್ದಾರೆ ಚಾಪ್ಟರ್ ವೈಸ್ ಹೇಳ್ತಾ ಬರ್ತಾ ಇದ್ದೀನಿ. ಹಾಗಾಗಿ ಈ ವಿಡಿಯೋನ ಮಿಸ್ ಮಾಡಿದ್ರೆ ಮತ್ತೆ ವಿಡಿಯೋ ಸಿಗೋದಿಲ್ಲ. ಹಾಗಾಗಿ ಏನು ಮಾಡಬೇಕು, ನೀವೆಲ್ಲರೂ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು. ಸಬ್ಸ್ಕ್ರೈಬ್ ಮಾಡಿಕೊಂಡಾಗ ಮಾತ್ರ ನಿಮ್ಗೆ ಏನಾಗುತ್ತೆ ಅಂದರೆ ಎಲ್ಲ ತರಗತಿಗಳು ಸಿಗುತ್ತೆ. ಅದೇ ರೀತಿ ಯಾರು ಇನ್ನೂ CTETನ ಅಪ್ಲೈ ಮಾಡಿಲ್ವೋ 18 ಡೇಟ್ಗೆ ಲಾಸ್ಟ್ ಡೇಟ್ ಇದೆ, ಅಪ್ಲೈ ಮಾಡಿ. ಅದ್ರ ಜೊತೆಗೆ ಅಲ್ಲಿ OBC ಏನು ಕೆಟಗರಿ ಇದೆ ಅಲ್ಲ, ನಮ್ಮದು 3A 3B ಎಲ್ಲ, ಸೊ ಆ ಒಂದು ಕೆಟಗರಿಯವರು ಜನರಲ್ ಬರ್ತಾರೆ. ಸೊ ಅಲ್ಲೇನಾದರೂ ಕಾಸ್ಟ್ ನಿಮಗೆ ಕೇಳಿದರೆ ಒಂದು ಸ್ವಲ್ಪ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ಹಾಕಿ ಅಂತ ತಿಳಿಸ್ತಾ ಸೊ ತರಗತಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೋಡಿ, CTETಯಲ್ಲಿ ಎರಡನೇ ಚಾಪ್ಟರ್ ಬಂದು ನೀವು ಬೇಕಾದರೆ ಸಿಲೆಬಸ್ನ ಚೆಕ್ ಮಾಡ್ಕೊಳ್ಳಿ. ಇನ್ಫ್ಲುಯೆನ್ಸ್ ಆ್ಯಂಡ್ ಹೆರಿಡಿಟಿ ಅಂತ ಇದೆ. ಒಂದು ಡೆವಲಪ್ಮೆಂಟ್ ಮೇಲೆ, ವಿಕಾಸದ ಮೇಲೆ ಆನುವಂಶೀಯತೆ ಮತ್ತು ಪರಿಸರ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನು ಈ ತರಗತಿಯಲ್ಲಿ ನೋಡ್ತಾ ಹೋಗೋಣ. ಈ ವಿಡಿಯೋ ಆದ ತಕ್ಷಣ ನಿಮಗೆ MCQsಗಳನ್ನು ಮಾಡಿಕೊಡ್ತೀನಿ. ಓಕೆ, ಆಲ್ರೆಡಿ ತುಂಬ ಜನ ವಿಡಿಯೋಗಳನ್ನು ನೋಡಿ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ, ಅರ್ಥ ಆಗ್ತಾ ಇದೆ, ಕಂಟಿನ್ಯೂ ಮಾಡಿಕೊಡಿ ಅಂತ ಹೇಳ್ತಿದ್ದೀರಾ. ಸೊ ನಿಮ್ಮೆಲ್ಲರಿಗೂ ಕೂಡ ನಾನು ಏನು ಮಾಡ್ತೀನಿ, ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ನೋಡಿ, ಒಂದು ಸ್ವಲ್ಪ ಹುಷಾರಿರೋದ್ರಿಂದನೇ ನಾನು ತರಗತಿಗಳು ಮಾಡ್ತಿಲ್ಲ, ಅದು ಬಿಟ್ಟರೆ ಮತ್ತೇನೂ ಇಲ್ಲ. ವಿಡಿಯೋ ಮಾಡುವಾಗ ಕೆಮ್ಮೋದಾಗಲಿ ಅಥವಾ ಬೇರೆ ಡಿಸ್ಟರ್ಬೆನ್ಸ್ ಆಗೋದ್ರಿಂದ ನೋಡೋರಿಗೆ ಕಿರಿಕಿರಿ ಅನ್ನಿಸ್ಬೋದು ಅನ್ನೋ ಕಾರಣಕ್ಕೆ ತರಗತಿಗಳನ್ನು ಮಾಡ್ತಿಲ್ಲ ಅಷ್ಟೇ. ಅದು ಬಿಟ್ಟರೆ ಮತ್ತೇನಿಲ್ಲ ಸ್ನೇಹಿತರೆ. ತುಂಬ ಜನ ಕಮೆಂಟ್ ಮಾಡಿದ್ದೀರಾ ಫುಲ್ ನಮಗೆ ಕ್ಲಾಸ್ಗಳನ್ನು ಮಾಡಿಕೊಡಿ ಅಂತ. ಖಂಡಿತವಾಗ್ಲೂ ಮಾಡಿಕೊಡ್ತೀನಿ. ಬಿಫೋರ್ 15 ಡೇಸ್ ಮುಂಚೆನೇ ನಿಮ್ಗೆ ಸೈಕಾಲಜಿ ನಿಮ್ಮ ಹತ್ರ ರೆಡಿ ಇರುತ್ತೆ, ಸರಿನಾ? ಸೊ ಸ್ಟಾರ್ಟ್ ಮಾಡೋಣ. ಓಕೆ, ಎಲ್ಲರೂ ಲೈಕ್ ಮಾಡಿ. ನೋಡಿ, ಏನು ಇನ್ಫ್ಲುಯೆನ್ಸ್ ಏನಂತ ನಿಮ್ಗೆ ಗೊತ್ತಿದೆ ಆಲ್ರೆಡಿ. ನಮ್ಮ ಒಂದು ವಿಕಾಸದ ಮೇಲೆ ಆನುವಂಶಿಕತೆ ಮತ್ತು ಪರಿಸರ ಯಾವ ರೀತಿ ಫ್ಯಾಕ್ಟರ್ಸ್ ಇರುತ್ತೆ ಅಂತ ನೋಡ್ತಾ ಹೋಗೋಣ. ಇಲ್ಲಿ ಹೆರಿಡಿಟಿ ಜೆನೆಟಿಕ್ ಆಗಿ ಬಂದರೆ ಎನ್ವಾರ್ಮೆಂಟ್ ಫ್ಯಾಕ್ಟರ್ಸು ಬೇರೆ ಬೇರೆ ಥರ ಇರುತ್ತೆ. ಯಾವ್ದ್ಯಾವ್ದಿದೆ ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ. ಓವರ್ ವ್ಯೂ ಆಗಿ ನಾವು ಈ ಒಂದು ತರಗತಿಯಲ್ಲಿ ಏನೇನನ್ನೆಲ್ಲ ನೋಡ್ತೀವಿ ಅನ್ನೋದನ್ನು ನೋಡೋಣ. ಟುಡೇ ವಿ ವಿಲ್ ಲರ್ನ್ ಅಬೌಟ್, ಏನಾದರೂ ಕಿರಿಕಿರಿ ಆದರೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ಎಕ್ಸಾಮ್ ತುಂಬ ನಿಯರ್ ಆಗಿರೋದ್ರಿಂದ ಫೆಬ್ರವರಿ ಅಂದರೆ ಅದರಷ್ಟರಲ್ಲಿ ಓದಬೇಕು. ಕ್ಲಾಸ್ ಮಾಡಬಾರ್ದು ಅಂತ ಕೂಡ ಅಂದ್ಕೊಂಡ್ರೂ ಕೂಡ ತುಂಬ ಜನಗಳ ಡಿಮ್ಯಾಂಡ್ ಇದೆ ತರಗತಿದು. ಹಾಗಾಗಿ ಹುಷಾರಿಲ್ಲದ್ರೂ ಕೂಡ ಮಾಡ್ತಿದ್ದೀನಿ. ಏನಾದರೂ ಡಿಸ್ಟರ್ಬೆನ್ಸ್ ಆದರೆ ಐ ಆಮ್ ಸೋ ಸಾರಿ, ಅದಷ್ಟೇ ನಿಮ್ಮ ಹತ್ರ ಹೇಳೋದು. ಓಕೆನಾ? ಸೊ ನೋಡಿ, ನಾವು ಏನು ಇಲ್ಲಿ ಇವತ್ತಿನ ಒಂದು ತರಗತಿಯಲ್ಲಿ ನೋಡ್ತೀವಿ ಅಂತಂದರೆ ಮೀನಿಂಗ್ ಆಫ್ ಹೆರಿಡಿಟಿನ ನೋಡ್ತೀವಿ, ಇಟ್ಸ್ ರೋಲ್ ಇನ್ ಚೈಲ್ಡ್ ಡೆವಲಪ್ಮೆಂಟನ್ನು ನೋಡ್ತೀವಿ, ಮೀನಿಂಗ್ ಆಫ್ ಎನ್ವಾರ್ಮೆಂಟ್ನ ನೋಡ್ತೀವಿ, ಎಫೆಕ್ಟ್ ಇನ್ ಚೈಲ್ಡ್ ಡೆವಲಪ್ಮೆಂಟನ್ನು ನೋಡ್ತೀವಿ, ಮತ್ತು ಎಜುಕೇಷನಲ್ ಇಂಪ್ಲಿಮೆಂಟ್ಸ್ನ ನೋಡ್ತೀವಿ. ಸೊ ಇಷ್ಟು ಇವತ್ತಿನ ಒಂದು ತರಗತಿಯಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಯಾರೆಲ್ಲ ಆಲ್ರೆಡಿ ಕನ್ನಡದಲ್ಲಿ ಮುಗಿಸಿದ್ದೀರಾ ನಿಮಗೆಲ್ಲ ಈಸಿನೇ ಇರುತ್ತೆ. ಸುಮ್ಮನೆ ಇಂಗ್ಲೀಷ್ ಮೀಡಿಯಮ್ ಅಂದ ತಕ್ಷಣ ಎದೆ ಹೊಡೆದು ಬಿಡ್ತೀರಾ, ಆ ರೀತಿ ಏನಿರಲ್ಲ ಸ್ನೇಹಿತರೆ. ತುಂಬ ಈಸಿ ಕಾನ್ಸೆಪ್ಟ್ಸ್ ಇದೆ. ನಾನು ನಿಮಗೆ ಚೆನ್ನಾಗಿ ಎಲ್ಲನೂ ರೆಡಿ ಮಾಡಿಕೊಂಡು ತರಗತಿನ ಮಾಡ್ತಾ ಇದ್ದೀನಿ. ಹಾಗಾಗಿ ನಿಮ್ಮ ಒಂದು ಲೈಕೇ ನನಗೆ ಪ್ರೋತ್ಸಾಹ ಆಗಿರುತ್ತೆ. ಲೈಕ್ ಮಾಡೋದನ್ನು ಮರಿಬೇಡಿ. ಯಾರು ರೆಡಿ ಆಗ್ತಿದ್ದಾರೆ ಅವರಿಗೆಲ್ಲ ಏನು ಮಾಡಿ, ಶೇರ್ ಮಾಡಿ. ಸೊ ನಿಮಗೆ ಈಗಾಗಲೇ ಗೊತ್ತಿರೋ ಹಾಗೆ ಸ್ನೇಹಿತರೆ, ಡೆವಲಪ್ಮೆಂಟ್ ಅಂತ ನಾವೇನು ಕರಿತೀವಲ್ವಾ, ಸೊ ಡೆವಲಪ್ಮೆಂಟ್ ಅಲ್ಲಿ ಎಲ್ಲರೂ ಒಂದೇ ರೀತಿಯಾಗಿ ಡೆವಲಪ್ಮೆಂಟ್ ಆಗೋದೇ ಇಲ್ಲ. ಸೊ ದ ಇಂಡಿವಿಜುವಲ್ ಪರ್ಸ್ನಾಲಿಟಿ ಈಸ್ ದ ಪ್ರಾಡಕ್ಟ್ ಆಫ್ ಎ ಹೆರಿಡಿಟಿ ಆ್ಯಂಡ್ ಎನ್ವಾರ್ಮೆಂಟ್. ಒಂದು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಆಗಬೇಕು ಅಂತ ಅಂದರೆ ಅಲ್ಲಿ ಪರ್ಸ್ನಾಲಿಟೀಸ್ ಅಂದರೆ ಇಂಡಿವಿಜುವಲ್ ಬೇರೆ ಬೇರೆ ಥರ ಇರುತ್ತೆ. ನನ್ನ ಪರ್ಸ್ನಾಲಿಟಿನೇ ಬೇರೆ ಆದರೆ ಒಂದೇ ತಾಯಿ ಮಕ್ಕಳಲ್ಲಿ ಹುಟ್ಟಿದಂತಹ ಮಕ್ಕಳಲ್ಲೂ ಕೂಡ, ಈಗ ನನ್ನ ತಂಗಿನೋ ನಮ್ಮ ತಮ್ಮನೋ ನಮ್ಮ ಅಣ್ಣನೋ ಇದ್ದಾರೆ ಅಂತಂದರೆ ಅವ್ರ ಪರ್ಸ್ನಾಲಿಟಿ ಕೂಡ ಬೇರೆ ಆಗಿರುತ್ತೆ. ಅದಕ್ಕೆ ರೀಸನು ಎನ್ವಾರ್ಮೆಂಟ್ ಕೂಡ ಆಗಿರುತ್ತೆ. ಸೊ ಏನು ಹೇಳ್ತಿದ್ದಾರೆ ಅಂತಂದರೆ ಅವರು, ಇಂಡಿವಿಜುವಲ್ ಪರ್ಸ್ನಾಲಿಟಿ ಈಸ್ ಎ ಪ್ರಾಡಕ್ಟ್ ಆಫ್ ಎ ಹೆರಿಡಿಟಿ ಆ್ಯಂಡ್ ಎನ್ವಾರ್ಮೆಂಟ್. ಒಂದು ಪರ್ಸ್ನಾಲಿಟಿ ರೆಡಿ ಆಗಬೇಕು ಅಂತಂದರೆ ಅಲ್ಲಿ ಹೆರಿಡಿಟಿ ಮತ್ತು ಎನ್ವಾರ್ಮೆಂಟು ಇವು ಎರಡು ಎಷ್ಟು ಇಂಪಾರ್ಟೆಂಟ್ ಅಂದರೆ ಮನುಷ್ಯನಿಗೆ 2 ಕಣ್ಣು ಇರೋ ಥರ ಅಂತ ಅಂದ್ಕೊಳ್ಳಿ ನೀವು. ಎಷ್ಟು ಇಂಪಾರ್ಟೆಂಟ್ ಅಂದರೆ ಸ್ನೇಹಿತರೆ, ಮನುಷ್ಯನಿಗೆ ಯಾವ ರೀತಿ 2 ಕಣ್ಣು ಇಂಪಾರ್ಟೆಂಟ್ ಅಲ್ವಾ, ಅದೇ ರೀತಿ ಒಂದು ವ್ಯಕ್ತಿತ್ವ, ಒಂದು ಡೆವಲಪ್ಮೆಂಟ್, ಒಂದು ಪರ್ಸ್ನಾಲಿಟಿ, ಒಂದು ವ್ಯಕ್ತಿತ್ವ ಆಗಬೇಕು ಅಂದರೆ ಆ ಮಗುವಿನ ವ್ಯಕ್ತಿತ್ವಕ್ಕೆ ಎರಡೂ ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅದು ಎನ್ವಾರ್ಮೆಂಟೇ ಆಗಿರಲಿ ಅಥವಾ ಹೆರಿಡಿಟಿನೇ ಆಗಿರಲಿ.
ಅನುವಂಶೀಯತೆ ಮತ್ತು ಪರಿಸರ ಅಂತ ಹೇಳ್ತೀವಲ್ವಾ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. In some cases, heredity may overpower development, and in certain other cases, environment may be ವೆರಿ ಸ್ಟ್ರಾಂಗ್. ಕೆಲವೊಂದು ಸಲ ಏನಾಗ್ಬೋದು ಅಂದರೆ ಅನುವಂಶೀಯತೆಯೇ ಪರಿಸರಕ್ಕಿಂತ ಹೆಚ್ಚು ಪ್ರಭಾವ ಬೀರ್ಬೋದು. ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಈ ಪರಿಸರನೇ ಅತಿ ಹೆಚ್ಚಾದ ಪ್ರಭಾವ ಅಂತ ಬೀರ್ಬೋದು. ಫಾರ್ ಎಕ್ಸಾಂಪಲ್ ನೋಡಿ ಸ್ನೇಹಿತರೆ, ನಾವೆಲ್ಲರೂ ಒಂದು ಸ್ಟೋರಿನ ನೋಡಿದ್ದೀವಿ. 2 ಗಿಳಿ ಮರಿಗಳು, ಒಂದು ಕಳ್ಳನ ಹತ್ರ ಬೆಳೆಯುತ್ತೆ, ಇನ್ನೊಂದು ಏನಾಗುತ್ತೆ, ಒಂದು ಋಷಿ ಮನಿ ಹತ್ರ ಬೆಳೆಯುತ್ತೆ. ಇಲ್ಲಿ ಹೌದು, ಜೆನೆಟಿಕ್ ಎರಡೂ ಒಂದೇ ಆದರೂ ಕೂಡ ಪರಿಸರ ಅಂತಕ್ಕಂಥದ್ದು ಈತ ಋಷಿ ಹತ್ರ ಇದ್ದಂತಹ ಗಿಳಿ ತುಂಬ ಸೌಮ್ಯವಾಗಿ ಡೀಸೆಂಟಾಗಿ ಇರುತ್ತೆ. ಅದೇ ಕಳ್ಳನ ಹತ್ರ ಬೆಳೆದಂತಹ ಗಿಳಿ ಹೊಡಿರಿ ಬಡೀರಿ ಅಂತಕ್ಕಂಥ ಶಬ್ದಗಳನ್ನು ಉಪಯೋಗ ಮಾಡೋದು, ಕಳ್ಳತನಿಗೆ ಹೆಲ್ಪ್ ಮಾಡ್ತಕ್ಕಂಥದ್ದು, ಈ ರೀತಿ ಗುಣಗಳನ್ನು ಹೊಂದುತ್ತೆ. ಇಲ್ಲಿ ನಿಮ್ಗೇನು ಗೊತ್ತಾಗುತ್ತೆ, ಇಲ್ಲಿ ನಿಮ್ಮ ಅನುವಂಶೀಯತೆ ಅಂದರೆ ನಾವು ಹೆರಿಡಿಟಿಗಿಂತ ಎನ್ವೈರ್ಮೆಂಟೇ ಸ್ಟ್ರಾಂಗ್ ಆದಂಥದ್ದು ಇದೊಂದು ಬೆಸ್ಟ್ ಎಕ್ಸಾಂಪಲ್ಲು. ಈ ಒಂದು ಸ್ಟೋರಿ ಏನಿದೆಯಲ್ಲ, ಇದು ನಮ್ಮ ಹೆರಿಡಿಟಿಗಿಂತ ಎನ್ವೈರ್ಮೆಂಟೇ ಏನಂತಂದರೆ ಜಾಸ್ತಿ ಇನ್ಫ್ಲುಯೆನ್ಸ್ ಆಗಿದೆ ಅಂತ ಹೇಳೋಕ್ಕೆ ಇದೊಂದು ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು ಸ್ನೇಹಿತರೆ, ಅಲ್ವಾ? ನೀವು ಈ ಸ್ಟೋರಿ ಕೇಳಿದ್ದೀರಾ ಅಂತ ಅನ್ಕೋತೀನಿ. ಓಕೆ, ಸೊ ನೆಕ್ಸ್ಟ್ ನೋಡೋದಾದರೆ ಸ್ನೇಹಿತರೆ, ಆ ಚೈಲ್ಡ್ಸ್ ಡೆವಲಪ್ಮೆಂಟ್ ರೀಪ್ರೆಸೆಂಟ್ ದ ಇಂಟ್ರಾಕ್ಷನ್ ಆಫ್ ಹೆರಿಡಿಟಿ ಆ್ಯಂಡ್ ಎನ್ವೈರ್ಮೆಂಟ್ ಅಂತ ಇದೆ ಅಲ್ವಾ. ಸೊ ಮಗುವಿನಲ್ಲಿ ಹೆರಿಡಿಟಿ ಮತ್ತು ಎನ್ವೈರ್ಮೆಂಟ್ ಎರಡು ಈಕ್ವಲ್ ಆದಂತಹ ಪಾರ್ಟನ್ನು ಮಾಡ್ತವೆ. ಅದು ಮಗು ಡೆವಲಪ್ಮೆಂಟ್ ಆಗಬೇಕು ಅಂದರೆ, ಅದು ರೀಪ್ರೆಸೆಂಟ್ ಆಗಬೇಕು ಅಂದರೆ ಅವು ಎರಡರ ಇಂಟ್ರಾಕ್ಷನ್, ಒಂದಕ್ಕೊಂದು ಏನು ಇಂಟ್ರಾಕ್ಷನ್ ಆಗುತ್ತಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹೆರಿಡಿಟಿ ಡಿಟರ್ಮಿನ್ಸ್ ದ ಪೊಟೆನ್ಟಿಯಲ್ ಆಫ್ ಎ ಚೈಲ್ಡ್, ವಿಲ್ ದ ಎನ್ವೈರ್ಮೆಂಟ್ ಇನ್ಫ್ಲುಯೆನ್ಸ್ ದ ಎಕ್ಸ್ಟೆಂಟ್ ಟು ವಿತ್ ದ್ಯಾಟ್ ಪೊಟೆನ್ಟಿಯಲ್ ಅಚೀವ್ಡ್ ಅಂತ ಇದೆ. ಒಂದು ಮಗುವಿನ ಒಂದು ಪೊಟೆನ್ಟಿಯಲ್ ಏನಿರುತ್ತಲ್ಲ, ಸೊ ಆ ಮಗುವಿಗೆ ಆ ಒಂದು ಹೆರಿಡಿಟಿ ಮತ್ತು ಎನ್ವೈರ್ಮೆಂಟ್ ಎರಡೂ ಕೂಡ ಪೊಟೆನ್ಟಿಯಲ್ ಈಸ್ ಅಚೀವ್ಡ್ ಆಗೋಕ್ಕೆ ಅದೇನು ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. ಟೋಟಲಾಗಿ ತುಂಬ ಕನ್ಫ್ಯೂಸ್ ಆಗೋಕ್ಕೆ ಹೋಗಬೇಡಿ, ಎಲ್ಲನೂ ಮೀನಿಂಗ್ ವೈಸ್ ನೋಡಬೇಕು, ಅಲ್ಲೆಲ್ಲ ವರ್ಡನ್ನು ಅರ್ಥ ಮಾಡ್ಕೋಬೇಕು ಅನ್ನೋದೆಲ್ಲ. ಓವರಾಲ್ ಆಗಿ ನೀವು ಏನು ತಿಳ್ಕೊಬೇಕು, ಮಗುವಿನ ಡೆವಲಪ್ಮೆಂಟ್ಗೆ ಹೆರಿಡಿಟಿ ಮತ್ತು ಎನ್ವೈರ್ಮೆಂಟ್ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಕೆಲವೊಂದು ಸಮ್ ಕೇಸಸಲ್ಲಿ ಮಾತ್ರ ಹೆರಿಡಿಟಿ ಓವರ್ಕಮ್ ಮಾಡ್ಬೋದು ಎನ್ವೈರ್ಮೆಂಟ್ಗೆ, ಅಥವಾ ಎನ್ವೈರ್ಮೆಂಟೇ ಓವರ್ಕಮ್ ಮಾಡ್ಬೋದು ಹೆರಿಡಿಟಿಗೆ, ಅಷ್ಟೇ. ಓಕೆನಾ? ಕೆಲವೊಂದು ವಿಚಾರಗಳಲ್ಲಿ ಮಾತ್ರ ಇದು ಸತ್ಯ ಆಗುತ್ತೆ, ಪ್ರತಿಯೊಂದರಲ್ಲೂ ಕೂಡ ಅಲ್ಲ. ಓಕೆನಾ? ಸಾಮಾನ್ಯವಾಗಿ ಸರಾಸರಿಯಾಗಿ ನಾವು ತಗೋಬೇಕು ಅಂದರೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ಗೆ ಪರಿಸರ ಮತ್ತು ಅನುವಂಶೀಯತೆ ಇವೆರಡೂ ಕೂಡ ಈಕ್ವಲ್ ಆದಂಥ ಪಾರ್ಟನ್ನು ವಹಿಸ್ತವೆ. ಓಕೆನಾ? ಸೊ ಈ ಒಂದು ಸ್ಲೈಡ್ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಹೋಗೋಣ. ಮೇಯ್ನಾಗಿ ಹೆರಿಡಿಟಿ ಆ್ಯಂಡ್ ಎನ್ವೈರ್ಮೆಂಟ್ ರೋಲ್ ಏನು ಅಂತ ನಾವು ವರ್ಡ್ ಮೂಲಕ ತಿಳ್ಕೊಳ್ಳೋದೇ ಆದರೆ ಸ್ನೇಹಿತರೆ, ಹೆರಿಡಿಟಿ ಈಸ್ ಎ ನೇಚರ್, ಎನ್ವೈರ್ಮೆಂಟ್ ಈಸ್ ಎ ನಟರ್ ಅಂತ ಕೊಟ್ಟಿದ್ದಾರೆ. ಸೊ ಹೆರಿಡಿಟಿ ಅಂತಕ್ಕಂಥದ್ದು ಇದೊಂದು ಫಿಸಿಕಲ್ ಡೆವಲಪ್ಮೆಂಟ್ ಆಗಿರುತ್ತೆ. ನಿಮಗೆ ನಾನು ತಿಳಿಸಿ ಹೇಳ್ತಾ ಇದ್ದೀನಿ, ನೀವು ಓದುವಂತಹ ಯಾವುದಾದ್ರೂ PDF ಕೊಟ್ಟರೆ ನೀವು ಓದ್ಬಿಡ್ತೀರಾ, ಅದೇನು ಇಂಪಾರ್ಟೆಂಟ್ ಅಲ್ಲ. ಬಟ್ ಕಾನ್ಸೆಪ್ಟನ್ನ ಕ್ಲಿಯರ್ ಮಾಡ್ಕೊಳ್ಳೋದು ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಕಾನ್ಸೆಪ್ಟ್ ಕ್ಲಿಯರ್ ಆದರೆ ಕ್ವಶನ್ ಯಾವ ರೀತಿ ಬೇಕಾದರೂ ಅವ್ರು ಕೇಳಿ, ನೀವು ಆರಾಮಾಗಿ ಏನು ಮಾಡ್ತೀರಾ, ಆನ್ಸರ್ನ ಮಾಡ್ತೀರಾ. ನೋಡಿ, ಹೆರಿಡಿಟಿ ಅಂತಕ್ಕಂಥದ್ದು ನೇಚರಿಂದ ಬರ್ತಕ್ಕಂಥದ್ದು, ಇದೊಂದು ಫಿಸಿಕಲ್ ಡೆವಲಪ್ಮೆಂಟ್ ಆಗಿರುತ್ತೆ ಮಾತ್ರ. ಓಕೆನಾ? ಇದು ನೆನ್ಪಿಟ್ಕೊಳ್ಳಿ, ಇದು ವೆರಿ ಇಂಪಾರ್ಟೆಂಟ್. ಹೆರಿಡಿಟಿಯಿಂದ ಫಿಸಿಕಲ್ ಡೆವಲಪ್ಮೆಂಟ್ ಆಗುತ್ತೆ. ಬಟ್ ಎನ್ವೈರ್ಮೆಂಟ್ ಒಂದು ಏನಾಗಿದೆ, ನಟರ್ ಅಂತಂದರೆ ನಿಮ್ಮ ಸುತ್ತಮುತ್ತ ಎವ್ರಿಥಿಂಗ್ ದಟ್ ಸರೌಂಡಿಂಗ್ ಚೈಲ್ಡ್ ಇನ್ಫ್ಲುಯೆನ್ಸ್ಗೆ ಒಳಗಾಗುತ್ತೆ. ಸುತ್ತಮುತ್ತ ನಿಮ್ಮ ಎನ್ವೈರ್ಮೆಂಟ್ ಸುತ್ತಮುತ್ತ ಏನಿರುತ್ತೆ, ಫ್ಯಾಮಿಲಿ ಇರುತ್ತೆ, ಸ್ಕೂಲ್ ಇರುತ್ತೆ, ನೇಬರ್ಹುಡ್ಸ್ ಇರ್ತಾರೆ, ಮೀಡಿಯಾ ಇರುತ್ತೆ ಅಲ್ವಾ, ಅವ್ರ ಫ್ರೆಂಡ್ಸ್ ಇರ್ತಾರೆ. ಸೊ ಇವರೆಲ್ಲ ಏನು ಮಾಡ್ತಾರೆ, ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಹೆಲ್ಪ್ ಮಾಡ್ತಾರೆ. ಇವೆರಡೂ ವರ್ಡ್ಗಳಿದೆಯಲ್ಲ, ಇವೆರಡು ವೆರಿ ಇಂಪಾರ್ಟೆಂಟ್. ನೋಡಿ ಸ್ನೇಹಿತರೆ, ತುಂಬ ಸಲ ಈ ಕ್ವಶನ್ ಬಂದಿದೆ, ನಾನು MCQ ತೊಗೊಂಡು ಬರ್ತೀನಿ. ಸೊ ಹೆರಿಡಿಟಿ ಅಂದರೆ ನೇಚರು, ಎನ್ವೈರ್ಮೆಂಟ್ ಅಂದರೆ ನಟರ್, ಇದು ವೆರಿ ಇಂಪಾರ್ಟೆಂಟು, ಸರಿನಾ? ಸೊ ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಮಗುವಿನಿಂದ ತಂದೆ ತಾಯಿಗಳಿಂದ ಮಗುವಿಗೆ ಏನು ಗುಣಾಣುಗಳು ಬಂದಿರ್ತಾವೋ, ಅಂದರೆ ನಾವೇನಂತೀವಿ ಅನುವಂಶೀಯತೆಯಿಂದ ಬಂದಂತಹ ಈ ಜೀನ್ಸ್ ಇರುತ್ತಲ್ಲ,
ಇವುಗಳು ಮಗುವಿಗೆ ಬಂದಿರುತ್ತೆ. ಇದನ್ನು ನಾವು ಏನಂತೀವಿ, ಇವು ನ್ಯಾಚುರಲ್ ಆಗಿ ಬಂದಿರತಕ್ಕಂಥದ್ದು. ಅದನ್ನು ಹೆರಿಡಿಟಿ ಅಂತೀವಿ, ಅನುವಂಶೀಯತೆ ಅಂತ ಬಂದಂಥದ್ದು. ಕೆಲವೊಂದು ಗುಣಗಳಾಗಿರ್ಬೋದು, ಕೆಲವೊಂದು ಮುಖದಲ್ಲಿರ್ತಕ್ಕಂಥ ಲಕ್ಷಣಗಳಾಗಿರ್ಬೋದು, ಅವರ ಒಂದು ಬಾಡಿ ಸ್ಟ್ರಕ್ಚರ್ ಆಗಿರ್ಬೋದು. ನೋಡು ಇವ್ರ ತಂದೆ ಥರನೇ ಇದ್ದಾರೆ, ಇವರು ಅವ್ರ ತಾಯಿ ಥರನೇ ಇದ್ದಾರೆ ಅಂತ ಹೇಳ್ತಾರಲ್ವ. ಸೊ ಈ ರೀತಿ ಹೆರಿಡಿಟಿಗೆ ಸಂಬಂಧಪಟ್ಟರೆ ಇಲ್ಲಿ ಮಗು ಏನಾಗುತ್ತೆ, ಶಾಲೆಯಿಂದ, ಸ್ನೇಹಿತರಿಂದ, ನೆರೆಹೊರೆಯವರಿಂದ ಏನು ಮಾಡ್ತದೆ, ಸಾಕಷ್ಟು ಗುಣಗಳನ್ನು ಕಲಿಯುತ್ತೆ. ಸೊ ನಿಮಗೆ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ ಹೆರಿಡಿಟಿ ಮತ್ತು ಇದು. ಸೊ ಇನ್ನು ನೋಡ್ತಾ ಹೋಗೋಣ. ನೋಡಿ, ಹೆರಿಡಿಟಿ ಇಷ್ಟೆಲ್ಲ ಓದ್ಕೋತಾ ಕುಂತ್ರೆ ನಿಮ್ಗೆ ಏನಾಗುತ್ತೆ ಅಂದರೆ ಹೆವಿ ಅನಿಸುತ್ತೆ, ಅಥವಾ ಇಷ್ಟೆಲ್ಲ ಓದಬೇಕಾ ಅಂತ ಅನಿಸುತ್ತೆ. ಅದಕ್ಕೆ ನೀವು ಕಾಮನ್ ಆಗಿ ತಿಳ್ಕೊಬೇಕು ಅಷ್ಟೇ, ಓಕೆನಾ. ಎವ್ರಿ ಹ್ಯೂಮನ್ ಬೀಯಿಂಗ್ ದ ಬೋರ್ನ್ ಆಫ್ ರಿಸಲ್ಟ್ ಕಾನ್ಸೆಪ್ಟ್ ಇಲ್ಲಿ ವಿಚ್ ಟೇಕ್ಸ್ ಎ ಪ್ಲೇಸ್ ಡ್ಯೂ ಎ ಸರ್ಟನ್ ಬಯಾಲಜಿಕಲ್ ಫ್ಯಾಕ್ಟರ್ಸ್. ನೀವು ಕೀವರ್ಡ್ಸ್ನ ಮಾತ್ರ ಹುಡುಕ್ಬೇಕು. ನೀವೆಲ್ಲೇ ಏನೇ ಓದಿ ಕೀವರ್ಡ್ಸ್ನ ಹುಡುಕ್ಬೇಕು. ಬಯಾಲಜಿಕಲ್ ಫ್ಯಾಕ್ಟರ್ಸ್ ನಾನು ನಿಮ್ಗೆ ಈಗಾಗಲೇ ಹೇಳಿರೋ ಹಾಗೆ ಮಗುವಿನ ಫಿಸಿಕಲ್ ಡೆವಲಪ್ಮೆಂಟ್ ಏನಿರುತ್ತೆ, ಅದರ ಹೈಟ್ ಆಗಿರ್ಬೋದು, ವೇಟ್ ಆಗಿರ್ಬೋದು, ಕಣ್ಣುಗಳಾಗಿರ್ಬೋದು, ಮೂಗಾಗಿರ್ಬೋದು, ಈ ರೀತಿ ಏನು ಬಯಾಲಜಿಕಲ್ ಫ್ಯಾಕ್ಟರ್ ಇರುತ್ತೆ ಅದೆಲ್ಲ ಹೆರಿಡಿಟಿಯಿಂದ ಬರುತ್ತೆ. ಇಷ್ಟೇ, ನೀವು ಇಷ್ಟೆಲ್ಲ ಓದ್ಕೊಂಡ್ರು ಕೂಡ ಇಷ್ಟೇ ಇದರಲ್ಲಿ ಇರ್ತಕ್ಕಂಥದ್ದು, ಓಕೆನಾ. ಸೊ ಇಲ್ಲಿದೆ ನೋಡಿ, ಡಿಟರ್ಮಿನ್ಸ್ ಸ್ಟ್ರಕ್ಚರ್ ಕಾಂಪ್ಲೆಕ್ಷನ್ ಸಾರಿ ಇದೇ ಪ್ರಾಬ್ಲಮ್ ಇರೋದು, ಸರಿನಾ. ನೋಡಿ, ಸ್ಟ್ರಕ್ಚರ್ ರೋಲ್ ಆಫ್ ಎ ಹೇರ್, ಹೈಟ್ ಆಗಿರ್ಬೋದು, ಫೇಶಿಯಲ್ ಫೀಚರ್ಸ್ ಆಗಿರ್ಬೋದು, ಅಂದರೆ ಮಗುವಿನ ಒಂದು ನೋಸ್ ಆಗಿರಬಹುದು, ಅಥವಾ ಆತನ ಒಂದು ಮುಖ ಹೋಲಿಕೆ ಆಗಿರ್ಬೋದು, ಅದೆಲ್ಲನೂ ಕೂಡ ಎಂತ ಬರ್ದಾಗುತ್ತೆ, ಹೆರಿಡಿಟಿಯಿಂದ ಬರುತ್ತೆ. ಇಷ್ಟೇ ಇದ್ರದ್ದೆಲ್ಲ ಏನು ಅಂತಂದರೆ ಸಾರಾಂಶ, ಓಕೆನಾ. ಸೊ ನೋಡಿ, ಟ್ರೀಟ್ಸ್ಗಳನ್ನು ಹೇಳ್ತಿದ್ದೀನಿ ಇಲ್ಲಿ. ಅಂದರೆ ಮಗು ಯಾವ ರೀತಿ ಏನು ವಿಶೇಷವಾದ ಲಕ್ಷಣಗಳು, ಟ್ರೀಟ್ಸ್ ಅಂದ್ರೇನು, ವಿಶೇಷವಾದ ಲಕ್ಷಣಗಳು. ಹೆರಿಡಿಟಿಯ ವಿಶೇಷವಾದ ಲಕ್ಷಣಗಳು ಅಂದರೆ ಐ ಕಲರ್ ಆಗಿರ್ಬೋದು, ಹೇರ್ ಕಲರ್ ಆಗಿರ್ಬೋದು, ಆತನ ಹೈಟ್ ಆಗಿರ್ಬೋದು, ಬಾಡಿ ಸ್ಟ್ರಕ್ಚರ್ ಆಗಿರ್ಬೋದು, ಆಫಿಷಿಯಲ್ ಅಂತ ಇದ್ದಾರೆ ಅವಾಗಿಂದ, ಫೇಶಿಯಲ್ಲು, ಆಮೇಲೆ ಸ್ಕಿನ್ ಕಲರು. ನೋಡಿ ಸ್ನೇಹಿತರೆ, ಎಷ್ಟೇ ಜನ ನೀವು ನೋಡ್ತಿರ್ತೀರ, ಅವ್ರು ನೋಡಿದ ತಕ್ಷಣ ನಿಮ್ಗೆ ಅನಿಸುತ್ತೆ, ಇವ್ರ ಮಗನೇ ಇರ್ಬೋದು, ನೋಡೋಕ್ಕೆ ಹಂಗೆ ಇದ್ದಾರೆ, ಅವ್ರ ಕಣ್ಣು ನೋಡು ಅದೇ ಥರ ಇದೆ ಅಲ್ವಾ. ಸೊ ತುಂಬ ದಪ್ಪ ಇದ್ದವ್ರ ಮಕ್ಕಳು ದಪ್ಪ ಹುಟ್ಟಿದ್ರೆ ಅವ್ರ ಥರನೇ ಫ್ಯಾಟ್ ಆಗಿದ್ದಾನಲ್ಲ, ಅವ್ರ ಮಗನೇ ಇರ್ಬೋದಲ್ಲ ಅಂತ ಅನಿಸುತ್ತೆ. ಸೊ ಇದೆಲ್ಲ ಬಯಾಲಜಿಕಲ್ ಫ್ಯಾಕ್ಟರ್ಸ್ ಎಲ್ಲ ಹೆರಿಡಿಟಿಯಲ್ಲಿ ಬರುತ್ತೆ. ನೋಡಿ, ನಿಮಗೆ ಪ್ರಶ್ನೆ ಮಾಡ್ತಾರೆ, ಕೆಳಗಿನ ಯಾವುದು ಅನುವಂಶೀಯತೆಯ ಒಂದು ಲಕ್ಷಣವಾಗಿದೆ ಅಂತ ಕೊಟ್ಟು ಅಲ್ಲಿ ಮಗು ಏನಂತಂದರೆ ಅನುವಂಶೀಯತೆ ಅಂತ ಕೊಟ್ಟಿರಲ್ಲ, ಐ ಕಲರ್ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೊಡ್ತಾರೆ. ಸೊ ಆಪ್ಷನಲ್ಲಿ ನಿಮಗೆ ಸ್ನೇಹಿತರೆ ಏನು ಕೊಟ್ಟಿರ್ತಾರೆ, ಎ ಆಪ್ಷನಲ್ಲಿ ಫಸ್ಟು ಎನ್ವೈರ್ಮೆಂಟ್ ಅಂತ ಕೊಡ್ತಾರೆ, ಅದಾದಮೇಲೆ ಅನುವಂಶೀಯತೆ ಅಂತ ಕೊಡ್ತಾರೆ. ಸೊ ಎನ್ವೈರ್ಮೆಂಟ್ ಅಂತ ಕೊಟ್ಟಿರ್ತಾರೆ, ಹೆರಿಡಿಟಿ ಅಂತ ಕೊಟ್ಟಿರ್ತಾರೆ, ಎ ಮತ್ತು ಬಿ ಅಂತ ಕೊಟ್ಟಿರ್ತಾರೆ, ಮತ್ತು ಎ ಬಿ ಎರಡೂ ಅಲ್ಲ ಅಂತ ಕೊಡ್ತಾರೆ. ಈ ರೀತಿನ ಕೊಟ್ಟಿರ್ತಾರೆ. ಹಾಗಾಗಿ ಇದನ್ನು ನೆನ್ಪಿಟ್ಕೊಳ್ಳಿ. ಬಯಾಲಜಿಕಲ್ ಫ್ಯಾಕ್ಟರ್ಸ್ ನಿಮ್ಗೆ ಏನೇ ಕೊಟ್ಟಿರಲಿ, ಬಾಡಿ ಸ್ಟ್ರಕ್ಚರಲ್ಲಿ ಏನೇ ಕೊಟ್ಟಿರಲಿ, ಅದೆಲ್ಲವೂ ಹೆರಿಡಿಟಿಯಿಂದ ಬರುತ್ತೆ ಅನ್ನೋದನ್ನು ನೀವು ನೋಡಿಕೊಂಡ್ರೆ ಸಾಕಾಗುತ್ತೆ, ಓಕೆ. ಸೊ ನೋಡಿ, ಇವಾಗ ಎನ್ವೈರ್ಮೆಂಟ್ಗೆ ಬರೋಣ. ಎನ್ವೈರ್ಮೆಂಟಲ್ಲಿ ಯಾರ್ಯಾರಿರ್ತಾರೆ, ಸರೌಂಡಿಂಗಲ್ಲಿ ಎಲ್ಲ ಯಾರಿರ್ತಾರೆ, ನಿಮ್ಮ ನೆರೆಹೊರೆಯವರಾಗಿರ್ಬೋದು, ಅಥವಾ ನೋಡಿ, ಎನ್ವೈರ್ಮೆಂಟ್ ಈಸ್ ಎ ನಥಿಂಗ್ ಬಟ್ ದ ಸಮ್ ಟೋಟಲ್ ಆಫ್ ಸರೌಂಡಿಂಗ್ ಇನ್ ವಿಚ್ ಈಸ್ ಇಂಡಿವಿಜುವಲ್ ಹ್ಯಾಸ್ ಎ ಲೈಫ್ ಫಿಸಿಕಲಿ ಆ್ಯಂಡ್ ಇಂಡಿವಿಜುವಲ್ಸ್ ಎನ್ವೈರ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಮಗುವಿನ ಒಂದು ಸುತ್ತಮುತ್ತ ಇರ್ತಕ್ಕಂತಹ ಎಲ್ಲವೂ ಕೂಡ ಎನ್ವೈರ್ಮೆಂಟೇ. ನಿಮ್ಮ ಪಕ್ಕದ ಮನೆಯವರಾಗಿರ್ಬೋದು, ಆ ಮಗುವಿನ ಸ್ನೇಹಿತರಾಗಿರ್ಬೋದು, ಶಾಲೆಗೆ ಹೋಗಿದ್ದಾಗ, ಟ್ಯೂಷನ್ಗೆ ಹೋಗಿರ್ತಾರೆ. ಸೊ ಅವರೆಲ್ಲರಿಗಳಿಂದನೂ ಈ ಮಗು ಏನಾಗುತ್ತೆ, ಡೆವಲಪ್ ಆಗುತ್ತೆ, ಏನೋ ಒಂದು ಗುಣಗಳನ್ನು ಕಲಿತಾ ಹೋಗುತ್ತೆ. ಸೊ ನೋಡಿ, ಎಷ್ಟೋ ಸಲ ನಾವು ಶಿಕ್ಷಕರನ್ನು ಇಮಿಟೇಟ್ ಮಾಡ್ತೀವಲ್ವ. ಸೊ ಟೀಚರ್ ಅಂತ ಆಟ ಆಡೋದು, ಅವ್ರ ಥರನೇ ಬಿಹೇವ್ ಮಾಡೋದು, ಇದು ಯಾವುದರಿಂದ ಮಗುವಿನಲ್ಲಿ ಡೆವಲಪ್ ಆಯಿತು, ಎನ್ವೈರ್ಮೆಂಟಿಂದ ಡೆವಲಪ್ ಆಯಿತು. ಅದ್ರ ಜೊತೆಗೆ ನಾವು ಎಷ್ಟೋ ಹೀರೋಯಿನ್ಸ್ಗಳನ್ನು ಫಾಲೋ ಮಾಡ್ತೀವಿ. ಸೊ ಇದೆಲ್ಲ ಏನು, ಎನ್ವೈರ್ಮೆಂಟಿಂದ ಆದಂತಹ ಒಂದು ವಿಚಾರ ಆಗಿದೆ, ಓಕೆನಾ. ಈ ಎನ್ವೈರ್ಮೆಂಟ್ ಅಂತಕ್ಕಂಥದ್ದು ನೋಡಿ, ಅನುವಂಶೀಯತೆ ಅಂತಕ್ಕಂಥದ್ದು ಇದರ ಮೀನಿಂಗ್ ಹೇಳ್ತಾ ಹೋಗ್ತೀನಿ ನಿಮಗೆ. ನೀವು ಅನುವಂಶೀಯತೆ ಅಂತಕ್ಕಂಥದ್ದು ಕೇವಲ ಮಗುವಿನ ಒಂದು ಹುಟ್ಟಿನ ಜೊತೆಗೆ ಬರ್ತಕ್ಕಂಥದ್ದು, ಸಡನ್ ಆಫ್ ದಿ ಏಜ್, ಒಂದು 19 ಏಜಲ್ಲಿ ಅದು ಮುಗ್ದೋಗ್ತಕ್ಕಂಥದ್ದು ಬೆಳವಣಿಗೆ ಅಂತಕ್ಕಂಥದ್ದು, ಅಥವಾ ನಿಮ್ಮ ಫಿಸಿಕಲ್ ಡೆವಲಪ್ಮೆಂಟ್ ಅಂತಕ್ಕಂಥದ್ದು ಮುಗಿದು ಹೋಗುತ್ತೆ. ಬಟ್ ಎನ್ವೈರ್ಮೆಂಟ್ ಅಂತಕ್ಕಂಥದ್ದು ಹುಟ್ಟಿನಿಂದ ಸಾಯೋವರೆಗೆ, ಟಿಲ್ ದ ಡೆತ್ವರೆಗೂ ಕೂಡ
ಕಂಟಿನ್ಯೂಸ್ ಆಗಿ ಎನ್ವೈರ್ಮೆಂಟ್ನ ಇನ್ಫ್ಲುಯೆನ್ಸು ಮಗುವಿನ ಮೇಲೆ ಇದ್ದೇ ಇರುತ್ತೆ. ಆತ ಮುಂದೆ ಆಫೀಸ್ಗೆ ಹೋಗ್ಬೋದು, ಮುಂದೆ ಆತ ಮದುವೆ ಆಗ್ತಾನೆ, ಈ ರೀತಿ ಎಲ್ಲ ಹೋದಂಗೆ ಏನಾಗುತ್ತೆ, ಡೆವಲಪ್ಮೆಂಟ್ ಆಗ್ತಾನೆ ಹೋಗುತ್ತೆ ಹಂತ ಹಂತವಾಗಿ. ಅವ್ರು ಬೇರೆ ಬೇರೆ ಏಜ್ಗೆಲ್ಲ ಬಂದ ಹಾಗೆ ಡೆವಲಪ್ಮೆಂಟ್ಸ್ ಆಗ್ತಾನೆ ಹೋಗ್ತಾರೆ. ಹಾಗಾಗಿ ಎನ್ವೈರ್ಮೆಂಟ್ ಅಂತಕ್ಕಂಥದ್ದು ಬರ್ತ್ನಿಂದ ಡೆತ್ವರೆಗೂ ನಡೀತಕ್ಕಂಥ ಒಂದು ಕಂಟಿನ್ಯೂಸ್ ಆದಂಥ ಪ್ರೊಸೆಸ್ ಆಗಿದೆ. ಓಕೆನಾ? ಸೊ ಈ ಒಂದು ಏನು ಎನ್ವೈರ್ಮೆಂಟ್ and ಹೆರಿಡಿಟಿ ಏನಿದೆಯಲ್ಲ, ಸೊ ಇದ್ರ ಬಗ್ಗೆ ನಾವು ಸಂಪೂರ್ಣವಾಗಿ ನೋಡ್ಕೊಂಡ್ವಿ ಸ್ನೇಹಿತರೆ. ಈ ಒಂದು ನಿಮಗೆ ಚಿತ್ರದಲ್ಲಿ ನಾನು ಏನು ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಅಂತ ಅಂದರೆ, ಮಗುವಿನ ಏನು ಫ್ಯಾಮಿಲಿ ಇರಬಹುದು, ಅದರ ಒಂದು ಪೀರ್ಸ್ ಅಂದರೆ ಸಂಗಾತಿಗಳಾಗಿರ್ಬೋದು, ಸ್ಕೂಲ್ ಆಗಿರ್ಬೋದು, ಇದೆಲ್ಲ ಕೂಡ ಎನ್ವೈರ್ಮೆಂಟಲ್ಲಿ ಮಗು ಡೆವಲಪ್ ಆಗ್ತಕ್ಕಂಥದ್ದು. ಸರಿನಾ? ಈಗ ಯಾರಾದರೂ ಏನಾದರೂ ಮಾಡಿದ್ರೆ ನಿಮ್ಮ ಫ್ರೆಂಡ್ಸ್ ನೋಡು ಅವ್ನ ಫ್ರೆಂಡ್ ಹಾಗೆ ಇದ್ದಾನೆ, ಅದಕ್ಕೆ ಇವ್ನು ಹಾಗೆ ಇದ್ದಾನೆ ಅಂತಾರಲ್ವಾ. ಸೊ ಈ ರೀತಿ ಅವ್ರ ಸ್ನೇಹಿತರು ನೋಡಿದ್ರೆ ಗೊತ್ತಾಗುತ್ತೆ ಅವ್ನು ಹೆಂಗಿದಾನಂತ ಅಲ್ವಾ. ಸೊ ಮಗುವಿನ ಡೆವಲಪ್ಮೆಂಟ್ಗೆ ಎಲ್ಲವೂ ಕೂಡ ಕಾರಣ ಆಗುತ್ತೆ. ಆತನ ಮನೆ ಆಗಿರ್ಬೋದು, ಆತನ ನೆರೆಹೊರೆಯವರು ನೇಬರ್ಹುಡ್ಸ್ ಆಗಿರ್ಬೋದು, ಅಥವಾ ಅವನು ಟ್ಯೂಷನ್ಗೆ ಹೋಗ್ತಾರಲ್ವ ಅದು ಕೂಡ ಆಗಿರುತ್ತೆ. ಸೊ ಈ ಚೈಲ್ಡ್ ಡೆವಲಪ್ಮೆಂಟಲ್ಲಿ ಎನ್ವೈರ್ಮೆಂಟ್ ಫ್ಯಾಕ್ಟ್ಸ್ನ ನಾನು ನಿಮಗೆ ಹೇಳಿದೆ. ಸರಿನಾ? ಸೊ ಕೆಲವೊಂದರಲ್ಲಿ ಏನಾಗುತ್ತೆ ಸ್ನೇಹಿತರೆ, ಜಿಯೋಗ್ರಾಫಿಕಲ್ ಇನ್ಫ್ಲುಯೆನ್ಸ್ ಕೂಡ ಆಗುತ್ತೆ. ಫಾರ್ ಎಕ್ಸಾಂಪಲ್ಲು ನೀವು ನೋಡ್ತಿದ್ದೀರಾ, ಒಂದು ನಿಮಿಷ ರೀ ಸ್ನೇಹಿತರೆ, ಒಂದೆರಡು. ಓಕೆ, ಸೊ ನೋಡಿ, ಕೆಲವೊಂದು ಏನು ಈ ಭೂಪಾಲ್ ಗ್ಯಾಸ್ ಟ್ರೆಜಿಡಿ ಆಯ್ತಲ್ವಾ, ಸೊ ಫ್ಲಡ್ ಆದಾಗ, ಕ್ವಿಕ್ ಆದಾಗ, ಅಥವಾ ಏನು ಟೆರರಿಸ್ಟ್ ಅಟ್ಯಾಕ್ ಆದಾಗ, ಇವೆಲ್ಲವೂ ಕೂಡ ಮಗುವಿನ ಮೇಲೆ ಏನಾಗುತ್ತೆ, ಅದರ ಡೆವಲಪ್ಮೆಂಟ್ ಮೇಲೆ ಪರಿಣಾಮ ಬೀರುತ್ತೆ ಅಂತಕ್ಕಂಥದ್ದು ನಾವು ನೋಡಿದ್ವಿ. ಏನಂತಂದರೆ, ಅಣುಬಾಂಬ್ ಏನು ಪರೀಕ್ಷೆ ಮಾಡಿದ್ರಲ್ವ, ಅಲ್ಲಿ ಹುಟ್ಟತಕ್ಕಂಥ ಮಕ್ಕಳು ಇವತ್ತಿಗೂ ಕೂಡ ಒಂದಲ್ಲ ಒಂದು ನ್ಯೂನತೆಯಿಂದ ಹುಟ್ಟುತ್ತಾರೆ ಅಂತ ನಿಮಗೆಲ್ಲರಿಗೂ ಗೊತ್ತಿದೆ. ನಾಗಸಾಕಿ ಮತ್ತು ಇನ್ನೊಂದು ಪ್ಲೇಸ್ ಇದೆ ನೋಡಿ. ಸೊ ಅಲ್ಲಿ ಏನು ಅಣುಬಾಂಬ್ ಪರೀಕ್ಷೆ ಮಾಡಿದ್ರು, ಸ್ಟಿಲ್ ಇವತ್ತುವರೆಗೂ ಯಾವುದಾದ್ರೂ ಒಂದು ಮಗು ಹುಟ್ಟಿದ್ರೆ ಒಂದಲ್ಲ ಒಂದು ದೈಹಿಕ ನ್ಯೂನತೆ ಅಥವಾ ಮಾನಸಿಕ ನ್ಯೂನತೆಯಿಂದ ಹುಟ್ಟುತ್ತಂತೆ. ಸೊ ಆ ರೀತಿ ಕೆಲವೊಂದು ವಿಚಾರಗಳಲ್ಲಿ ಮಗುವಿಗೆ ಈ ರೀತಿಯ ಫ್ಯಾಕ್ಟರ್ಸ್ ಕೂಡ ಅವುಗಳ ಡೆವಲಪ್ಮೆಂಟ್ಗೆ ಏನು ಮಾಡ್ತವೆ, ಪ್ರಭಾವವನ್ನು ಬೀರ್ತವೆ. ಭೂಪಾಲ್ ಗ್ಯಾಸ್ ಟ್ರಾಜಿಡಿ, ಫ್ಲಡ್ಡು, ಅರ್ಥಕ್ವಿಕ್ಕು, ಟೆರರಿಸ್ಟ್ ಅಟ್ಯಾಕ್ಸ್ ಇವೆಲ್ಲ ಆದಾಗ ಕೂಡ ಮಗುವಿನ ಮೇಲೆ ಅತ್ಯಂತ ಪರಿಣಾಮ ಬೀರುತ್ತೆ ಅಂತಕ್ಕಂಥದ್ದು. ಸರಿನಾ? ಸೊ ಎಲ್ಲರಿಗೂ ಅರ್ಥ ಆಯಿತು ಅನ್ಕೋತೀನಿ ಸ್ನೇಹಿತರೆ. ಹೆರಿಡಿಟಿ ಆ್ಯಂಡ್ ಎನ್ವೈರ್ಮೆಂಟ್ ಬಗ್ಗೆ ಈ ಒಂದು ತರಗತಿ ಆಗಿತ್ತು. ಈ ಟಾಪಿಕ್ ಮೇಲೆ ಈ ಹಿಂದೆ ಏನೆಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂತ ನೆಕ್ಸ್ಟ್ ವಿಡಿಯೋಲ್ಲಿ ತಿಳಿಸ್ತೀನಿ. ಆದಷ್ಟು ಇವತ್ತೇ ಆ ಕ್ಲಾಸ್ ತೊಗೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ. ಯಾರೆಲ್ಲ ನನ್ನ ಚಾನಲ್ನ ಒಂದು ಅನುಕೂಲವನ್ನು ಪಡ್ಕೋತಾ ಇದ್ದೀರಾ ಎಲ್ಲರೂ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೇನೆಲ್ಲ ಡೌಟ್ ಇದ್ದರೂ ಕೂಡ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ. ಯಾರೆಲ್ಲ CTETಗೆ ರೆಡಿ ಆಗ್ತಿದ್ದಾರಲ್ವ, ಸೊ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ನಿಮ್ದೇನೇ ಅಪ್ಲಿಕೇಶನ್ ಹಾಕುವಾಗ ಏನೇ ಕೇಳದಿದ್ದರೂ ಕೇಳಿ ಸ್ನೇಹಿತರೆ. ಓಕೆ, ಥ್ಯಾಂಕ್ ಯು.